ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂರೋಬಾಲ್ ಆಫ್ ಟೆರರ್. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ಇವತ್ತು ಕಂಟೆಂಟ್ ಬಂದು ನನ್ನ ವೀಡಿಯೋದಲ್ಲಿ ಹೇಳಿದ್ದೆ, ಒಂದು 5 ದಿವಸ ಮನೆ ಮೇಲ್ಗಡೆ ಅಕ್ಕಿಗಳಿಗೆಲ್ಲ ರೂಢಿ ಮಾಡೋದು ಚಾಲೆಂಜ್ ತೊಗೊತೀನಿ ಅಂತ. ಇವತ್ತಿಂದ ಡೇ 2 ಮನೆ ಮೇಲ್ಗಡೆ ರೂಢಿ ಮಾಡೋದು. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಕೊಡ್ತೀನಿ ನೋಡಿ. ವೀಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನೇನಿರುತ್ತೆ ವೀಡಿಯೋಲ್ಲಿ ಎಲ್ಲ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಹೋಗಿ ಲಾಕ್ ಓಪನ್ ಮಾಡಿಬಿಟ್ಟು ಎಲ್ಲರಿಗೆ ಫಸ್ಟು ಖಾಲಿ ಬಾಕ್ಸಲ್ಲೆಲ್ಲ ಹಾಕ್ಬಿಟ್ಟು ಎಲ್ಲ ಅಕ್ಕಿಯಲ್ಲಿ ನೀರು ಕೊಡ್ಬೇಕು. ನೀರು ತೋರಿಸೋಣ. ಪಟ ಎಲ್ಲಾದ್ರೂ ಗೊತ್ತಿರೋದು ಫ್ರೆಂಡ್ಸ್, ಗಟ್ಟಿ ಇರ್ತಿತ್ತಲ್ಲ ಆ ಪಟಾನ ಎಷ್ಟು ರೆಡಿ ಆಗೈತೆ ಅಂತ ಫಸ್ಟ್ ಇದಕ್ಕೆ ನೋಡ್ಕೊಳ್ಳೋಣ. ರೆಡಿ ಆಗ್ತೈತೆ ಫ್ರೆಂಡ್ಸ್, ನೋಡ್ಬೋದು. ಕಾಳುಗಳೆಲ್ಲ ರೆಡಿ ಆಗ್ತೈತೆ. ಈ ಕಡೆ ರೆಡಿ ಆಯಿತು ಫ್ರೆಂಡ್ಸ್. ಇದು ಒಂದು ಪಟ ಎಲ್ಲ ಹಾಕಿರೋಯ್ತಲ್ಲ, ನೋಡ್ಬೋದು. ಹಂಗೆ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಅಕ್ಕಿಗಳಿಗೆಲ್ಲ ನೀರು ಕುಡಿಸಿ ಮತ್ತು ವೇವ್ ಬಾಕ್ಸ್ಗಳೆಲ್ಲ ಎಬ್ಬಿಟ್ ಆಯಿತು. ಹಂಗೆ ಇವಾಗ ಅಕ್ಕಿಗಳಿಗೆಲ್ಲ ಆಮೇಲೆ ಮನೆ ಮೇಲೆ ಹಾಕೊಂಡು ಅಂತ ಈ ಅಕ್ಕಿಯಲ್ಲಿರೋ ಟೆಂಪ್ರೇಚರ್ ನೋಡ್ಬೋದು ಫ್ರೆಂಡ್ಸ್. ಖುಷಿ ಆಗಿಬಿಡ್ಬೇಕು. ಹಂಗೈತೆ ಟೆಂಪ್ರೇಚರ್ ಅಕ್ಕಿಯಲ್ಲಿ ನೋಡ್ಬೋದು. ಅಕ್ಕಿ ಹೆಂಗೈತಂತ ಮನೆ ಪಟ್ಟಾನೆ ಏಕೆ ಇದೀಗ ಬಿಟ್ಟರೆ ನಾನು ಬಾಲ ಕಟ್ಕೊಂಡೇ ಬಿಡಬೇಕು. ಬಾಲ ತೆಗ್ಬಿಟ್ರೆ ಅಷ್ಟೇ ಅಕ್ಕಿ ಕಟ್ಕೊಂತೀವಿ ನಾವು. ಈ ಅಕ್ಕಿಗಳೆಲ್ಲ ಯಾಕಂದ್ರೆ ಮೇಲೆ ಹಾಕೋದು, ಆ ಅಕ್ಕಿಗಳೆಲ್ಲ ಮನೆ ಮೇಲೆ ತುಂಬಾ ಜಲ್ದಿ ರೂಢಿ ಆಗುತ್ತೆ. ನಾವು ಮಾಡೋ ಪ್ಯಾಟರ್ನ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡ್ಕೊಂಡಿದ್ದೀವಿ ಇವಾಗ ಫಸ್ಟ್ ಅಕ್ಕಿಗಳಿಗೆಲ್ಲ ಮೇಲ್ಗಡೆ ಹಾಕೊಂಡು ಈ ಅಕ್ಕಿಗಳಿಗೆಲ್ಲ ಹಿಂಗೆ ಬಿಟ್ಕೊಂಡಿರ್ತೀನಿ. ಇವಾಗ ಹೋಗಿ ಇನ್ನೂ ಅಕ್ಕಿಗಳೆಲ್ಲ ತರಬೇಕು ಫ್ರೆಂಡ್ಸ್. ಬ್ಯಾಸ್ಕೆಟ್ ಅಲ್ಲಿ ಇಷ್ಟು ಅಕ್ಕಿಗಳೈತೆ, ಮತ್ತೆ ಈ ಒಂದು ಇನ್ನೂ ಬ್ಯಾಸ್ಕೆಟ್ ಅದು ಎತ್ಕೊಂತಿಲ್ಲ ಅಂತ ಕೈಯಲ್ಲಿ ಎತ್ಕೊಂಡಿದ್ದೀನಿ. ಹಿಂಗೆ ಬ್ಯಾಸ್ಕೆಟ್ ನಾವು ಮೇಲ್ಗಡೆ ಹತ್ಕೊಂಡು ಸರಿ ನೋಡಿ ಫ್ರೆಂಡ್ಸ್, ಇಲ್ಲೇ ಐತೆ. ಇವತ್ತು ಫ್ರೆಂಡ್ಸ್ ಜಾಲಲ್ಲಿ ಹಾಕ್ಕೊಂಡಿರೋ ಅಕ್ಕಿಗಳೆಲ್ಲ ಜಾಲಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಮತ್ತು ಆಚೆಗಡೆ ತುಂಬ ಜಲ್ದಿ ರೂಢಿ ಆಗೋಕ್ಕೆ ಒಂದು 1 2 3 4 5 7 ಅಕ್ಕಿಗಳು ಆಚೆಗಡೆ ಬಿಟ್ಕೊಂಡಿದ್ದೀನಿ. ಇಲ್ಲೊಂದು ಕುತ್ತೈತೆ, ಮತ್ತು ಎಲ್ಲ ಇಲ್ಲ ಐತೆ ನೋಡ್ಕೊಬೋದು. ಇವಾಗ ಇದರಲ್ಲಿ ಏನು ಬೆನಿಫಿಟ್ ಅಂದರೆ, ಈ ಅಕ್ಕಿಗಳು ನೋಡ್ಬೋದು ಹಂಗೆ ಮೇಲ್ಗಡೆ ಕೆಳಗಡೆ ಎಲ್ಲ ನೋಡ್ತಾ ಮನೆ ಮೇಲ್ಗಡೆನೂ ತುಂಬ ಜಲ್ದಿ ರೂಢಿ ಆಗುತ್ತೆ. ಇದು ಮಾಡೋದು ನೋಡಿ, ಮನೆ ಮೇಲ್ಗಡೆ ಹೆಂಗಿರುತ್ತೆ ಇದು ತಿನ್ಕೊಂಡು ಸುತ್ತಾಡ್ಕೊಂಡಿರುತ್ತಲ್ಲ, ಆ ಥರ ಇದು ಜಾಲಲ್ಲ ಇರೋ ಅಕ್ಕಿಗಳೆಲ್ಲ, ಹೊಸ ಅಕ್ಕಿಗಳೆಲ್ಲ ತುಂಬ ಜಲ್ದಿ ಮನೆ ಮೇಲ್ಗೆ ರೂಢಿ ಆಗುತ್ತೆ ಈ ಥರ ಹಾಕ್ಕೊಂಡ್ರೆ. ಇಲ್ಲಿ ಏನು ತ್ರೇವಾಲು ಏನು ನೋಡ್ತಾ ಇದ್ದೀರಾ, ಇದು ಬಂದು ನೆನ್ನೆ ಒಂದು ಎಕ್ಸಾಂಪಲು ಕೊಟ್ಟಿದ್ದು. 3 ತಿರಿಗಳೈತೆ, ದೊಡ್ಡ 3 ತಿರಿಗಳೈತೆ. ಈ 3 ತಿರಿಯಲ್ಲಿ ಛತ್ರಿ ಮೇಲ್ಗಡೆ ಹಾಕ್ಕೊಂಡಿದ್ದೆ ಅಕ್ಕಿನ. ಇದು ಎಲ್ಲಿಗೆ ಹೋಗಲ್ಲ ಅಂತ ಇಲ್ಲಿನ ಛತ್ರಿ ಮೇಲ್ಗಡೆಯಿಂದ ಎದ್ದೋಲಿ ಈ ಕಡೆ ಎಲ್ಲ ಫುಲ್ ಹಾರ್ಕೊಂಡಂಗೆ, ಮತ್ತೆ ಹೋಗಿ ಕೋಟ್ರಸ್ ಐತಲ್ಲ ಮುಂದ್ಗಡೆ, ಆ ಕೋಟ್ರಸ್ ಮೇಲ್ಗಡೆ ಬಿದ್ದೈತೆ ಅಕ್ಕಿ. ಮತ್ತೆ ಅಲ್ಲಿ ಒಂದು 10 ನಿಮಿಷ ಕುತ್ಕೊಂಡು ತಿರ್ಗಾ 1-2 ರೌಂಡ್ ನೋಡ್ಕೊಂಡು ಈ ಎಲ್ಲೋ ಬಿಲ್ಡಿಂಗ್ ಮೇಲೆ ಬಂದೈತೆ. ಅಲ್ಲಿಂದ ಕ್ಲೀನಾಗಿ ಇಲ್ಲಿ ಮನೆ ಮೇಲ್ಗಡೆ ಅಕ್ಕಿಗಳೆಲ್ಲ ಬಿಟ್ಟು ರೂಢಿ ಮಾಡಿದ್ದೀನಲ್ಲ, ಅದಕ್ಕೆ ಅಂತ ಬಂದು ಕರೆಕ್ಟಾಗಿ ಇಲ್ಲೇ ಇಲ್ದೈತೆ, ಎಲ್ಲಿ ಹೋಗಲ್ಲ ಅಕ್ಕಿ. ಅದು ಅಕ್ಕಿನ ಬಂದು ಫಸ್ಟು ಮನೆ ಮೇಲ್ಗಡೆ ಇಳ್ಸೋಕ್ಕೆ ರೂಢಿ ಮಾಡ್ಕೊಬೇಕು, ಆಮೇಲೆ ಛತ್ರಿ ಮೇಲ್ಗಡೆ ಕುತ್ಕೊಳ್ಳೋಕೆ ರೂಢಿ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಒಂದು ಅಕ್ಕಿಗಳು ಟೆಂಪರಲ್ಲಿ ಇರುತ್ತೆ, ಛತ್ರಿ ಮೇಲ್ಗಡೆನೂ ಕುತ್ಕೊಳ್ಳಲ್ಲ, ಮನೆ ಮೇಲ್ಗಡೆನೂ ಕುತ್ಕೊಳ್ಳಲ್ಲ, ಹೊಂಟೋಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟು ಮನೆ ಮೇಲ್ಗಡೆ ರೂಢಿ ಮಾಡ್ಕೊಳ್ಳೋಣ ಅಂದರೆ, ಈ ಅಕ್ಕಿಗಳು ನೋಡಿ ಸುತ್ತಮುತ್ತ ಎಲ್ಲ ರೂಢಿ ಆಗ್ತಾ ಇರುತ್ತೆ. ಮತ್ತು ಮನೆ ಮೇಲ್ಗಡೆ ಫಸ್ಟು ಅಕ್ಕಿ ಆರಿಸೋಕೆ ಮುಂಚೆ ಈ ಥರ ಬಿಟ್ಕೊಳ್ಳಿ. ಮನೆ ಮೇಲ್ಗಡೆ ಸುತ್ತಾಡ್ಕೊಂಡಿರುತ್ತೆ 1-2 ದಿವಸ. ಸುತ್ತಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ಎಲ್ಲ ಅಕ್ಕಿಗಳ ಜೊತೆಲಿ ಛತ್ರಿ ಮೇಲ್ಗಡೆ ಹಾಕ್ಕೊಳ್ಳಿ. ಛತ್ರಿ ಮೇಲ್ಗಡೆ ಹಾಕ್ಕೊಂಡು 1-2 ದಿವಸ ಹಂಗೆ ಬಿಟ್ಕೊಳ್ಳಿ. ಛತ್ರಿ ಮೇಲ್ಗಡೆ ಹಂಗೆ ಸೈಲೆಂಟಾಗಿ ಕುತ್ಕೊಂಡಿರಲಿ. ಅದು ಆಡಿದ್ರೆ ಅದು ಪಾಡ್ಗೆ ದಾರ್ಲಿ, ಇಲ್ಲಾಂದರೆ ಕುತ್ಕೊಂಡಿದ್ರೆ ಕುತ್ಕೊಂಡಿರಲಿ, ಅಲ್ಲೂ ಸ್ವಲ್ಪ ಚೊರಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ನೀವು ಏನು ಮಾಡಿ, ಸ್ವಲ್ಪ ಅಂತ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಅಕ್ಕಿನ.
ಅಕ್ಕಿನ ಸ್ವಲ್ಪ ಸ್ವಲ್ಪ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಅಕ್ಕಿ ಒಂದೊಂದು ಚಕ್ಕರ್ ಹೊಡೆದಿದ ತಕ್ಷಣ ಎಲ್ಸ್ಕೊಳ್ಳಿ ಅಕ್ಕಿನ. ಒಂದೊಂದು ಅಕ್ಕಿಗಳು ಇರುತ್ತೆ, ಹಂಗೆ ಅರ್ಥ ಸರಿ ಬಿಡು ಆರ್ಲಿ ಅಂತ ನಾವು ಬಿಟ್ರೆ ಒಂದೊಂದು ಅಕ್ಕಿಗಳು ಹೊಂಟೋಗುತ್ತೆ. ಫಸ್ಟು 2 ದಿವಸ ಚಮಕಾಯಿಸ್ಕೊಂಡು ಇಳಿಸ್ಕೊಳ್ಳಿ ಮನೆ ಮೇಲ್ಗಡೆ. ಆಮೇಲೆ ಹೋಗ್ತಾ ಹೋಗ್ತಾ ನಾರ್ಮಲ್ ಆಗಿ ಅಕ್ಕಿಗಳಿಗೆಲ್ಲ ಓಡಿಸ್ಕೊಂಡು ಹಂಗೆ ಟೈಮಿಂಗ್ ಪಿಕಪ್ ಮಾಡ್ಕೊಂಡು ಬರ್ತಾಯಿರಿ. ನೋಡ್ಬೋದು ಎಲ್ಲ ಅಕ್ಕಿಗಳು ಇಲ್ಲಿ ಐತೆ, ಮೇಯಿಸ್ಕೊಂಡೈತೆ ಇದು ಜಾಲಿಯಾಗಿ ಆಟ ಆಡ್ಕೊಂಡು. ಅಕ್ಕಿ ಬಂದು ಜಂಗ್ಲಿ ಅಕ್ಕಿ ಅಂತ ಓಡಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಅಕ್ಕಿಗಳ ಜೊತೆಲೆ ನಾವು ಬಂದು ನಮ್ಮ ಅಕ್ಕಿಗಳಿಗೆ ಕೆಳಗಡೆ ಮೇವು ಇಕ್ಕೊತೀವಿ, ಎಲ್ಲ ಮಾಡ್ಕೊತೀವಿ. ಆದರೆ ಅಕ್ಕಿಗಳಿಗೆ ಯಾರು ಇಕ್ಕೊಳ್ಳೋ ಇಲ್ಲ. ಅದಕ್ಕಂತ ಎಲ್ಲ ಅಕ್ಕಿ ಶೋಕ್ದಾರ್ಗಳು ಈ ಥರ ಟೆರೆಸ್ ಮೇಲ್ಗಡೆ ರಾಗಿ ಹಾಕ್ಬಿಟ್ಟು ಮತ್ತು ನೀರು ಇಕ್ಬಿಡಿ. ಅದು ಪಾಡ್ಗೆ ತಿನ್ಕೊಂಡು ಅದು ಹೊಂಟೋಗುತ್ತೆ. ಎಲ್ಲ ಅಕ್ಕಿಗೆ ಒಂದಾಗಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.